ಭಾಳ ಜಲ್ದಿ ಇವರು ರಾಜೀನಾಮೆ ಕೊಟ್ಟರು. 40 ದಿವಸ ಇಷ್ಟೆಲ್ಲ ಆದಮೇಲೆ ಈಗ ಇವರು ರಾಜೀನಾಮೆ ಕೊಡುವಂಥದ್ದು ಮಾನ ಮರ್ಯಾದೆ ಇಲ್ಲ ಇವರಿಗೆ. ಇಷ್ಟೆಲ್ಲ ಹೋರಾಟ ಆಗಿ ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿ ಒಂದನೇ ಸಲ ಸುಮಾರು 22 ಲಕ್ಷ ಜನ ಅಪೀಲ್ ಆಗಿದ್ರು, 22 ಲಕ್ಷ. ಎರಡನೇ ಸಲ 1 ಲಕ್ಷ ಜನ ಕಡಿಮೆ ಕೂತರು. 4-5 ಜೀವಗಳನ್ನು ಕಳ್ಕೊಂಡಿದ್ವಿ. ಪ್ರಧಾನಮಂತ್ರಿ ಮೋದಿ ಅವರು ತತ್ಕ್ಷಣ ಇವತ್ತು ದಿವಸ 24 ಗಂಟೆ ಒಳಗಡೆ ಅವ್ರನ್ನ ತೆಗೆದುಹಾಕಿ ಎಲ್ಲರ ಜೊತೆ ಕರೆದು ಮಾತನಾಡಿ ಎಕ್ಸ್ಪರ್ಟ್ಸ್ ಕರೆದು ನಮ್ಮ ಟ್ರಿಪಲ್ ಜೆ ಇ ಇದೆ, ನಮ್ಮಲ್ಲಿನೇ ಇವತ್ತು ನಮ್ಮ ಕೆ ಇ ಎ ಇದೆ, ಇಂಥ ಎಲ್ಲ ಇವ್ರನ್ನ ಎಕ್ಸ್ಪರ್ಟ್ಸ್ ಕರೆಸಿ ಇವತ್ತು ದಿವಸ ಒಂದು ಫುಲ್ ಪ್ರೂಫ್ ಎಜುಕೇಷನ್ ಸಿಸ್ಟಮ್ ಮಾಡಬೇಕು, ಕರೆದು ಎಲ್ಲ ಜೊತೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ಬೇಕಾಗಿತ್ತು. 24 ತಾಸಲ್ಲಿ ಪ್ರಧಾನಮಂತ್ರಿಗಳು ಆರಾಮಾಗಿದ್ದರು. ಇಲ್ಲಿವರೆಗೆ ಒಬ್ಬ ರಾಜ್ಯದಲ್ಲ ಲಕ್ಷಾಂತರ ಜನ ಹೋರಾಟ ಮಾಡಿದ ಮೇಲೆ ನಮ್ಮ ಕಾಂಗ್ರೆಸ್ ಜನತಾ ಪಾರ್ಟಿ, ನಮ್ಮ ವಾಂಗ್ಕೂಕು, ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ದಿವಸ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಎಲ್ಲರೂ ಹೋರಾಟ ಮಾಡಿದ್ಮೇಲೆ ಈಗ ಭಾಳ ತಡವಾಗಿ ಇಷ್ಟೆಲ್ಲ ಆಗಿ, ಇಷ್ಟೆಲ್ಲ ಅನಾಹುತ ಆಗಿ, ಇಷ್ಟೆಲ್ಲ ಅತ್ಯಂತ ಮಹತ್ವದ ನಮ್ಮ ಯುವಕರ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ, ಶೈಕ್ಷಣಿಕ ಭವಿಷ್ಯದ ಜೊತೆ ಇವತ್ತು ಚೆಲ್ಲಾಟ ಆಡಿ ಎಷ್ಟು ನಾವು ದಪ್ಪ ಚರ್ಮವನ್ನು ಹೊಂದಿದ್ದೀವಿ, ಎಷ್ಟು ನಾವು ಇವ್ರಿಗೆ ಕಾಳಜಿ ಮಾಡೋದಲ್ಲ, ಇವ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ತೋರಿಸಿ ಈಗ ಅನಿವಾರ್ಯ ಕಡೆಗೆ ಇವತ್ತು ದಿವಸ ರಾಜೀನಾಮೆ ಹೋರಾಟದ ಫಲ ಇವತ್ತು ದಿವಸ ರಾಜೀನಾಮೆ ಕೊಟ್ಟಿದ್ದಾರೆ. ಇದು 24 ಗಂಟೆ ಒಳಗೆ. ಸೊ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಹೋರಾಟ ಮತ್ತು ಕಾಂಗ್ರೆಸ್ ಪಾರ್ಟಿ CGI, ವಾಂಗ್ಕೂಕು ಎಲ್ಲರ ಒಂದು ಹೋರಾಟ, ಜನರ ಮಾಧ್ಯಮದವರು ತಾವು ಕೂಡ ಹೈಲೈಟ್ ಮಾಡಿದ್ದೀರಿ, ಎಲ್ಲರ ಒಂದು ಹೋರಾಟ ಇದೆ. ಇದು ನಮ್ಮ ಯುವಕರ, ನಮ್ಮ ವಿದ್ಯಾರ್ಥಿಗಳ, ನಮ್ಮ ಮಕ್ಕಳ ಭವಿಷ್ಯತ್ತನ್ನು ನಿರ್ಧಾರ ಮಾಡ್ತಾರೆ. ಅದ್ರ ಜೊತೆ ಚೆಲ್ಲಾಟ ಆಡಿದ್ವಿ. ಇವ್ರು ಪ್ರಾಣ ಕಳ್ಕೊಂಡ್ರು, ಪ್ರಾಣ ವಾಪಸ್ ಬರ್ತಾರೆ. 1.5 ಲಕ್ಷ ಜನ ಪರೀಕ್ಷೆಗೆ ಇವತ್ತು ಒಂದು ದಿವಸ ಮಾನಸಿಕ ಒತ್ತಡದಿಂದ ಪರೀಕ್ಷೆಗೆ ಅಪೇರ್ ಆಗಲಿಲ್ಲ. ಅವ್ರಿಗೇನಾದ್ರೂ ನ್ಯಾಯ ಕೊಡ್ತೀರಾ ನೀವು? ಅವ್ರ ಬೇರೆ ಮತ್ತೆ ಹಲ್ಲೆ ಮಾಡಿದ್ರಿ, ಪೊಲೀಸರಿಗೆ ಬಳಸಿದ್ರಿ. ಎಷ್ಟು ಬೇಗ ನೀವು ರಾಜೀನಾಮೆ ತಗೊಂಡಿದ್ದೀರಲ್ಲ, 45 ದಿವಸ ನಂತರ. ನಾಚಿಕೆ ಬರಬೇಕು ಇವರಿಗೆ. ಸರ್, ಕ್ರಿಮಿನಲ್ಗಳು ಭಾಗವಹಿಸಿದ್ರು ಪ್ರತಿಭಟನೆಯಲ್ಲಿ, ಕ್ರಿಮಿನಲ್ಗಳೆಲ್ಲ ಇದ್ರು. ಲಕ್ಷಾಂತರ ಮಕ್ಕಳ ಇವತ್ತು ದಿವಸ ಭವಿಷ್ಯ ಹಾಳಾಗಿದೆ. ಅನೇಕರು ಪ್ರಾಣ ಕಳ್ಕೊಂಡಾಗ ಎಷ್ಟು ಮಾನಸಿಕ ಒತ್ತಡ ಆಗ್ತದೆ. 2ನೇ ಸಲ ಪೇಪರ್ ಬರೀಬೇಕು, ಅನೇಕರು ಪ್ರಾಣ ಕಳ್ಕೊಂಡ್ರಲ್ಲ. ನಮ್ಮ ಮಕ್ಕಳು ಪ್ರಾಣ ಕಳ್ಕೊಂಡಿದ್ರೆ ಇದೆಲ್ಲವೂ ಕೂಡ ಭಾಳ ಅಸಹ್ಯಕರ ಕೆಲಸ ಇದೆ. ಸರ್, ಈ ಹೋರಾಟ ರಾಜೀನಾಮೆಗೆ ಸೀಮಿತ ಆಗುತ್ತಾ ಅಥವಾ ನಿರ್ಧಾರ ಮಾಡ್ತದೆ? ಓಕೆ, ಥ್ಯಾಂಕ್ ಯು.